ತವರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಬಿಜೆಪಿ. ಅತ್ಯಾಪ್ತನಿಗೆ ಗಾಳ ಹಾಕಿ ಪಕ್ಷಕ್ಕೆ ಸೆಳೆದಿದ್ದಾರೆ ಬಿಜೆಪಿಯ ನಾಯಕರು. ಸಿಎಂ ಬಣದಲ್ಲಿದ್ದ ಅತ್ಯಾಪ್ತನಿಗೆ ಗಾಳ ಹಾಕಿದ್ದಾರೆ ವಿಜಯೇಂದ್ರ. ಇವತ್ತು ಗುರುಪಾದಸ್ವಾಮಿ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ. ಜೊತೆಗೆ ಹಲವು ಕೈ ನಾಯಕರು ಕೂಡ ಅವರ ಜೊತೆಗೆ ಬಿಜೆಪಿ ಸೇರ್ಕೊಳ್ತಾ ಇದ್ದಾರೆ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಅದಾದ ನಂತರ ಅವರ ಮಗ ನಿಂತಹ ಯತೀಂದ್ರ ನಿಂತ ಸಂದರ್ಭದಲ್ಲಿ, ಮತ್ತು ಎರಡನೇ ಬಾರಿ ನಿಂತ ಸಂದರ್ಭದಲ್ಲಿ ನಮ್ಮ ಒಬ್ಬ ಬಿ ಜೆ ಪಿಯ ಪ್ರಭಾವಿ ಮುಖಂಡರಾದ ವಿ ಸೋಮಣ್ಣವರು ನಿಂತಹ ಸಂದರ್ಭದಲ್ಲಿ ಅನೇಕ ಹೋರಾಟಗಳು ಭಾಳ ಕ್ಲಿಷ್ಟಕರದ ಪರಿಸ್ಥಿತಿಯಲ್ಲೂ ಸಹ ನಾವು ಎಲ್ಲ ಜನಾಂಗದ ಮತಗಳನ್ನು ಕೂಡಿಸೋ ಜೊತೆಗೆ ನಾನು ನಮ್ಮ ವೀರಶೈವ ಮುಖಂಡರನ್ನೆಲ್ಲ ಒಗ್ಗೂಡಿ ಸುಮಾರು 20,000ಗಿಂತ ಹೆಚ್ಚಿನ ಅಧಿಕ ಮತಗಳನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡಿಸೋದ್ರ ಮುಖಾಂತರ ಅವರ ಗೆಲುವಿಗೆ, ಅವರ ರಾಜಕಾರಣದ ಎರಡನೇ ಮುಖ್ಯಮಂತ್ರಿ ಅವಧಿಗೆ ನಾನೂ ಸಹ ಒಂದು ಅಳಿಲಿ ಸೇವೆಯನ್ನು ಮಾಡಿದ್ದೇನೆ. ನಾನು BJP ಪಕ್ಷಕ್ಕೆ ಸೇರಬೇಕಾದ್ರೆ ಯಾವ ವಿಧವಾದ ಬೇಡಿಕೆನೂ ಇಟ್ಟಿಲ್ಲ ಸರ್. ನಾನು ಪ್ರಸ್ತುತ KR ಕ್ಷೇತ್ರದಲ್ಲಿ ವಾಸವಾಗಿದ್ದರೂ ಸಹ ಮೂಲತಃ ವರ್ಣಾ ಕ್ಷೇತ್ರದವನು. ನಾನು ವರ್ಣಾ ಕ್ಷೇತ್ರದಲ್ಲಿ ಮುಂದೆ ಬರುವಂಥ ಯಾವುದೇ ಚುನಾವಣೆ ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡವಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಈ ಹಿಂದೆ ಕಾಂಗ್ರೆಸ್ BSY ಅತ್ಯಾಪ್ತನಿಗೆ ಗಾಳ ಹಾಕಿದಾಗ ವಿಜಯೇಂದ್ರ ಅದನ್ನು ತಪ್ಪಿಸಿದ್ರು. ಇನ್ನು ಸ್ವಲ್ಪ ದಿನದಲ್ಲೇ ಮ್ಯಾಜಿಕ್ ಆಗುತ್ತೆ ನೋಡಿ ಅಂತ ಹೇಳಿದ್ರು. ಸೊ ಈ ರಿವರ್ಸ್ ಆಪರೇಷನ್ನ ಸುಳಿವು ಕೊಟ್ಟಿದ್ದ ಅಂದು ವಿಜಯೇಂದ್ರ. ಖಂಡಿತವಾಗ್ಲೂ ವಿಜಯ್, ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ಹಾಗೂ JDS ಮುಖಂಡರುಗಳನ್ನ ತನ್ನ ಪಕ್ಷಕ್ಕೆ ಸೆಳೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ರು. ಅದರ ಭಾಗವಾಗಿಯೇ ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ KR ಕ್ಷೇತ್ರದ ಪ್ರಭಾವಿ ಮುಖಂಡರಂತಹ HV ರಾಜೀವ್ ಅವರ ನೇತೃತ್ವದಲ್ಲಿ ಹಲವು ಮಂದಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರ ಆಗಿದ್ದಂತಹ ಸದಾನಂದ ಅವರಿಗೂ ಕೂಡ ಗಾಳವನ್ನ ಹಾಕುವಂತ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಖುದ್ದು ವಿಜಯೇಂದ್ರ ಅವರೇ ಅಖಾಡಕ್ಕೆ ಇಳಿದಿ ಸದಾನಂದ ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅವೆಲ್ಲಾನು ಮಾಡಿದ್ರು. ಪಕ್ಷಕ್ಕೆ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಇದು ಎಸ್ ರವಿ, ಮುಂದುವರಿಸಿ. ಇದೇ ಮುಂದುವರೆದ ಭಾಗವಾಗಿ ಸದ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಯ ಪ್ರಭಾವಿ ಮುಖಂಡ ಹಾಗೂ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಆಕಾಂಕ್ಷಿಯಾಗಿದ್ದಂತಹ ಗುರುಪಾದ ಸ್ವಾಮಿ ಅವರನ್ನು ಕೂಡ ಕರೆದುಕೊಳ್ಳುವಂತ ಕೆಲಸಕ್ಕೆ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಗುರುಪಾದ ಸ್ವಾಮಿ ಅವರನ್ನ ಬಿಜೆಪಿ ಪಕ್ಷಕ್ಕೆ ಬರಮಾಡಿಕೊಳ್ಳಲಿದ್ದಾರೆ. ಗುರುಪಾದ ಸ್ವಾಮಿ ಅವರು ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಭಾವಿ ಮುಖಂಡರಾಗಿದ್ರು. ವೀರಶೈವ ಲಿಂಗಾಯತ ಮುಖಂಡರಾಗಿದ್ದಂತಹ ಗುರುಪಾದ ಸ್ವಾಮಿ ಅವರು ಆ ಭಾಗದಲ್ಲಿ ಸಿದ್ದರಾಮಯ್ಯ ಅವರ ಗೆಲುವಿಗೆ ಕೂಡ ಪರೋಕ್ಷವಾಗಿ ಕಾರಣೀಭೂತರಾಗಿದ್ರು. ವೀರಶೈವ ಲಿಂಗಾಯತರನ್ನ ಒಗ್ಗೂಡಿಸಿ ಎಲ್ಲ ಮತಗಳನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ಬೀಳುವಂತೆ ನೋಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅವರು ಕಳೆದ 45 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಹಿಂಬಾಲಕರಾಗಿ ಕೆಲಸ ಮಾಡ್ತಾ ಬಂದಿದ್ದು. ಈ ಬಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರಗೊಂಡಿದ್ದಂತಹ ಗುರುಪಾದ ಸ್ವಾಮಿ ಅವರು ಸದ್ಯ ಈಗ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ತಿದ್ದೇನೆ. ಕಳೆದ 45 ವರ್ಷಗಳಿಂದ ನಾನು ಪಕ್ಷದಲ್ಲಿ ದುಡಿದಿದ್ರು ಕೂಡ ಪಕ್ಷ ನನ್ನ ಪರಿಗಣಿಸಿಲ್ಲ ಅನ್ನೋ ಬೇಸರ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇವತ್ತು ಸಂಜೆ ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.